ಹಲವು ದಶಕಗಳ ಹಿಂದೆ ಪುತ್ತೂರು ತಾಲೂಕಿನಲ್ಲಿ ಅತಿ ಉದ್ದದ ಕಿಂಡಿ ಅಣೆಕಟ್ಟು ಎಂಬ ಹೆಗ್ಗಳಿಕೆಯೊಂದಿಗೆ ನಿರ್ಮಾಣಗೊಂಡು ನೂರಾರು ಮಂದಿಗೆ ಕಾಲುದಾರಿಯಾಗಿಯೂ ಸಹಾಯಕವಾಗಿದ್ದ ಇರ್ದೆ ಪಳ್ಳಿತಡ್ಕದ ಕಿಂಡಿ ಅಣೆಕಟ್ಟು ಕಾಲಾಂತರದಲ್ಲಿ ಅಪಾಯಕಾರಿಯಾಗಿ ಪರಿವರ್ತನೆಗೊಂಡಿದ್ದು ಅಭಿವೃದ್ಧಿಯ ಅನಿವಾರ್ಯತೆಗೆ ಸಿಲುಕಿದೆ. ಬೆಟ್ಟಂಪಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ದಕ್ಷಿಣ ಭಾರತದ ಏಕೈಕ ಬಿಸಿನೀರಿನ ಬುಗ್ಗಿ ಖ್ಯಾತಿಯ ಬೆಂದ್ರ ತೀರ್ಥವಿರುವ ಸನಿಹದಲ್ಲಿ ಹರಿಯುವ ಸೀರೆ ಹೊಳೆಗೆ ಈ ಅಣೆಕಟ್ಟು ಕಟ್ಟಲಾಗಿದೆ. ಕೇವಲ ನೀರು ನಿಲ್ಲಿಸುವ ಉದ್ದೇಶವನ್ನ ಹೊಂದದೆ ಮತ್ತೊಂದು ಭಾಗದ ಜನತೆಗೆ ಸಂಪರ್ಕ ಕಾಲುದಾರಿಯಾಗಿಯೂ ಹಲವು ವರ್ಷಗಳಿಂದ ಈ ಅಣೆಕಟ್ಟು ಬಳಕೆಯಾಗಿದೆ. ಸುಮಾರು 60 ಮೀಟರ್ ಉದ್ದದ ಈ ಕಿಂಡಿ ಅಣೆಕಟ್ಟು ನದಿಪಾತ್ರದಿಂದ ಕೆಲವೇ ಅಡಿಗಳಷ್ಟು ಎತ್ತರದಲ್ಲಿದೆ. ಅಣೆಕಟ್ಟಿನ ಉದ್ದಕ್ಕೂ ಇಕ್ಕೆಲಗಳಲ್ಲಿ ಯಾವುದೇ ತಡೆಬೇಲಿ ಇಲ್ಲ. ಮಳೆಗಾಲದಲ್ಲಿ ಹೊಳೆ ನಿರಂತರವಾಗಿ ತುಂಬಿ ಹರಿಯುತ್ತಿದೆ. ಹೊಳೆಯಲ್ಲಿ ಹೂಳು ತುಂಬಿರುವುದರಿಂದ ಮರಮುಟ್ಟುಗಳು ತಡೆಯಾಗಿ ನಿಂತಿರುವುದರಿಂದ ಮಳೆಗಾಲದಲ್ಲಿ ಬೇಗ ಮುಳುಗಡೆಯಾಗುತ್ತಿದೆ. ಹೊಳೆಯ ಮತ್ತೊಂದು ಭಾಗದಲ್ಲಿ ಸುಮಾರು 75 ಮನೆಗಳಿವೆ. ಇರ್ದೆ, ಬೆಟ್ಟಂಪಾಡಿ ಸೇರಿದಂತೆ ಪೇಟೆಯನ್ನ ಸಂಪರ್ಕಿಸಲು ಈ ಭಾಗದ ಜನತೆಗೆ ಇದೇ ಸನಿಹದ ಕಾಲುದಾರಿಯಾಗಿದೆ. ಆರಂಭಿಕ ದಿನಗಳಲ್ಲಿ ಕಿಂಡಿ ಅಣೆಕಟ್ಟಿಗೆ ಹಲಗೆಗಳನ್ನು ಅಳವಡಿಸಿ ಪರಿಸರದ ನೂರಾರು ಮಂದಿಯ ಕೃಷಿ ಭೂಮಿಗೆ ಪ್ರಯೋಜನವಾಗುತ್ತಿತ್ತು. ಸ್ಥಳೀಯರು ಇದನ್ನು ನಿರ್ವಹಿಸುತ್ತಿದ್ರು. ಬಳಿಕದಲ್ಲಿ ನಿರ್ವಹಣಾ ವೆಚ್ಚವು ಅಧಿಕವಾಗಿರುವುದರಿಂದ ಹಲಗೆ ಅಳವಡಿಸುವುದನ್ನು ಕೈಬಿಡಲಾಗಿದೆ. ಬಳಿಕದಲ್ಲಿ ಜನರ ಸಂಚಾರಕ್ಕೆ ಮಾತ್ರ ಅಣೆಕಟ್ಟು ಸೀಮಿತವಾಗಿದೆ. ಹಾಲಿ ಬೆಟ್ಟಂಪಾಡಿ ಗ್ರಾಮ ಪಂಚಾಯತ್ನಿಂದ ಈ ಕಿಂಡಿ ಅಣೆಕಟ್ಟಿನಲ್ಲಿ ಸಂಚಾರ ನಿಷೇಧಿಸಿ ಬ್ಯಾನರ್ ಅಳವಡಿಸಲಾಗಿದೆ. ಕೆಲವು ವರ್ಷಗಳ ಹಿಂದೆ ಮಳೆಗಾಲದಲ್ಲಿ ತುಂಬಿ ಹರಿಯುತ್ತಿದ್ದ ಅಣೆಕಟ್ಟಿನಲ್ಲಿ ಸಾಗುತ್ತಿದ್ದ ಇಬ್ಬರು ನೀರಿನಲ್ಲಿ ಕೊಚ್ಚಿ ಹೋಗಿ ಮೃತಪಟ್ಟ ಘಟನೆಯೂ ನಡೆದಿತ್ತು. ಈ ಕಾರಣದಿಂದಾಗಿ ಅಣೆಕಟ್ಟಿನ ಮೇಲೆ ನಿಂತು ಅಡಿಕೆ ತೆಂಗಿಗೆ ಬಲೆ ಬೀಸುವವರಿಗೂ ಎಚ್ಚರಿಕೆ ನೀಡಿ ಸಂಚಾರ ನಿಷೇಧ ಜಾರಿಗೊಳಿಸಲಾಗಿದೆ ಎಂದು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ವಿದ್ಯಾಶ್ರೀಯವರು ತಿಳಿಸಿದ್ದಾರೆ. ನಮ್ಮ ಇರ್ದೆ ಪಳ್ಳಿತಡ್ಕ ಸೇತುವೆ ಅದು ಕೊನೆ ಮಳೆ ಟೈಮಲ್ಲಿ ಯಾವಾಗಲೂ ತುಂಬಿ ಹರಿಯುವಂಥದ್ದು. ಅದಕ್ಕೆ ಸರಿಯಾದ ವ್ಯವಸ್ಥೆ ಇಲ್ಲ. ಅದು ಸಣ್ಣ ಕಿಂಡಿ ಅಣೆಕಟ್ಟಿನ ಹಾಗೆ ಉಂಟದು. ಅದು ಸೈಡಿಗೆ ಯಾವುದು ತಡೆಬೇಲಿ ಇಲ್ಲ. ಸುಮಾರು ಮಕ್ಕಳು ಆ ಭಾಗದಿಂದ ಇರ್ದೆಯಿಂದ ಸುಮಾರು ಮಕ್ಕಳು ಈ ಕಡೆ ಸಂಚರಿಸ್ತಾ ಇರ್ತಾರೆ. ಅಲ್ಲಿ ಯಾವುದೇ ಒಂದು ಅನಾಹುತ ಆಗುವಂತಹ ಒಂದು ಸ್ಥಿತಿಯಲ್ಲಿದೆ ಅದು. ಈಗ ಮೊನ್ನೆ ತಾನೇ ನಾವು DC ಅವರ ಆರ್ಡ್ರಿಂದಾಗಿ ನಾವಲ್ಲಿ ಹೋಗಿ ಅದಕ್ಕೆ ಜನರು ಆ ಕಡೆ ಸಂಚರಿಸಿದ ಹಾಗೆ ತಡೆಬೇಲಿಯನ್ನೆಲ್ಲ ಕಟ್ಟಿ ಬಂದಿದ್ದೇವೆ. ಹಾಗೆ ಅಲ್ಲಿ ಜನರನ್ನು ಕರೆದು ಮೀಟಿಂಗ್ ಎಲ್ಲ ಮಾಡಿ ಅವರಿಗೆ ತಿಳಿ ಹೇಳಿದ್ದೇವೆ. ಸುಮಾರು ಜನ ಅಲ್ಲಿ ತೆಂಗಿನಕಾಯಿ ಹಿಡಿಲಿಕ್ಕೆ ಅಂತೆಲ್ಲ ಹೋಗ್ತಾರೆ. ಅವರನ್ನೆಲ್ಲ ಅಲ್ಲಿಂದ ಅವರಿಗೆ ತಿಳಿ ಹೇಳಿ ಅಲ್ಲಿಂದ ಕಳಿಸಿದ್ದೇವೆ. ಹಾಗೆ ಈ ಧರ್ಮಸ್ಥಳದ ತಂಡದ ವಿಪತ್ತು ತಂಡದವರು ಬಂದು ಬಹಳ ದೊಡ್ಡ ಬೃಹದಾಕಾರದಂಥ ಮರವನ್ನೊಂದು ನಮಗೆ ಅವರು ಯಾರ ಒಂದು ಸಹಾಯ ನೆರವಿಲ್ಲದೆ ಅದನ್ನು ಕ್ಲಿಯರ್ ಮಾಡಿ ಕೊಟ್ಟಿದ್ದಾರೆ. ಅವರಿಗೆ ಅವರ ತಂಡಕ್ಕೆ ನಾವು ಧನ್ಯವಾದವನ್ನು ಕೂಡ ಅರ್ಪಿಸ್ತಾ ಇದ್ದೇವೆ. ಹಾಗೆ ಇನ್ನೊಂದು ಅದರ ಆ ಒಂದು ಇದಕ್ಕೆ ಸೇತುವೆಗೆ ನಮ್ಮ ಪಂಚಾಯತ್ ಮಟ್ಟದಿಂದ ನಮಗೆ ಯಾವುದೇ ರೀತಿಯಾದಂತಹ ಸಹಾಯ ಮಾಡುವ ರೀತಿಯಲ್ಲಿ ನಾವಿಲ್ಲ. ಸರ್ಕಾರವೇ ಅದರ ಬಗ್ಗೆ ಗಮನ ಹರಿಸಬೇಕು. ಕಳೆದ ವರ್ಷದಲ್ಲಿ ಅಲ್ಲಿ ಒಂದು ಸಾವು ಕೂಡ ಸಂಭವಿಸಿದೆ. ಬಹಳ ಹಿಂದಿನ ಕಾಲದಲ್ಲಿ ಕೂಡ ಅಲ್ಲಿ ಕೆಲವೊಂದು ಅವಘಡಗಳು ಆಗಿವೆ ಅಂತ ಕೆಲವು ಜನಗಳ ಮೂಲಕ ತಿಳ್ಕೊಂಡಿದ್ದೇನೆ ನಾನು. ಒಟ್ಟಿನಲ್ಲಿ ಅಪಾಯದ ಮುನ್ಸೂಚನೆಯನ್ನು ನೀಡುತ್ತಿರುವ ಇರ್ದೆ ಪಳ್ಳಿತಡ್ಕ ಕಿಂಡಿ ಅಣೆಕಟ್ಟು ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನ ಸಂಬಂಧಪಟ್ಟ ಅಧಿಕಾರಿಗಳು ನಿರ್ವಹಿಸಬೇಕಾಗಿದೆ. ಅನೀಶ್, ವಿ4 ನ್ಯೂಸ್, ಪುತ್ತೂರು.